ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ನಾವಿವತ್ತು ಇರುವಂತಹ ಊರು, ಇರುವಂತಹ ಕ್ಷೇತ್ರ ಮತ್ತು ಇರುವಂತಹ ಪಂಚಾಯಿತಿಯ ಆವರಣ ಯಾವುದು ಅಂತ ಕೇಳಿದ್ರೆ ಒಂದು ಕ್ಷಣ ಎಲ್ಲರೂ ಆಶ್ಚರ್ಯ ಪಡ್ತೀರಾ. ಏನು ಅಂತಂದರೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮತ್ತು ಐ ಥಿಂಕ್ ಇಡೀ ರಾಜ್ಯಕ್ಕೆ ಒಂದು ಪವರ್ಫುಲ್ ಆದಂತಹ ಕ್ಷೇತ್ರ ಪೆರೇಸಂದ್ರ ಅಂತ. ಇಲ್ಲಿನ ಅನೇಕ ನಾಯಕರೆನಿಸಿಕೊಂಡವರು ರಾಜ್ಯದಲ್ಲಿ ತಮ್ಮದೇ ಆದಂತಹ ಖ್ಯಾತಿಯನ್ನು, ವಿಶಿಷ್ಟವಾದಂಥ ಖ್ಯಾತಿಯನ್ನು ಪಡೆದು ಬಹಳ ಪ್ರಭಾವಿಗಳು ಅನಿಸ್ಕೊಂಡಿರುವಂತಹ ಕ್ಷೇತ್ರ ಇದು ಪೆರೇಸಂದ್ರ ಅನ್ನುವಂಥ ಕ್ಷೇತ್ರ. ಆದರೆ ದೌರ್ಭಾಗ್ಯ ಏನು ಅಂತಂದರೆ ಈ ಕ್ಷೇತ್ರದಲ್ಲಿ ಸರಿಯಾದ ರಸ್ತೆಗಳಿಲ್ಲ, ಸರಿಯಾದ ಚರಂಡಿಯ ವ್ಯವಸ್ಥೆ ಇಲ್ಲ, ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ, ಸ್ವಚ್ಛತೆ ಇಲ್ಲ ಮತ್ತು ಮೇಯ್ನ್ ರಸ್ತೆ, ಮುಖ್ಯ ರಸ್ತೆ ಆದಂತಹ ನ್ಯಾಷನಲ್ ಹೈವೇಗೆ ಹೊಂದಿಕೊಂಡಿರುವಂತಹ ರಸ್ತೆಯ ಬ್ರಿಡ್ಜ್ ಮೇಲೇ ದೊಡ್ಡ ದೊಡ್ಡ ಗುಣಿಗಳು. ಈ ರೀತಿಯ ಪರಿಸ್ಥಿತಿಯನ್ನು ನೋಡಿ ನಿಜಕ್ಕೂ ನಮ್ಮ ತಂಡಕ್ಕೆ ಶಾಕ್ ಆಗಿತ್ತು ವೀಕ್ಷಕರೇ. ಮೊದಲಿಗೆ ನಾನು ಸುಮನ್ ಟಿವಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಅವ್ರ ವಿಡಿಯೋಸ್ ಎಲ್ಲ ನೋಡ್ತಿದ್ದೆ. ಅವರು ಬೇರೆ ಪಂಚಾಯತಿಗೆ ಹೋಗಿ ಅವ್ರ ಪಂಚಾಯತಿಯಲ್ಲಿ ಏನು ಸಮಸ್ಯೆ ಇದೆ ಅಂತ ಅವರು ಹೊರಗಡೆ ಇಡ್ತಾಯಿದ್ರು. ಸೊ ನಾವು ಸುಮನ್ ಟಿವಿ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಇವತ್ತಿನ ದಿನ ನಮ್ಮ ಪಂಚಾಯತಿಗೆ ರಿಕ್ವೆಸ್ಟ್ ಮಾಡಿ ಕರ್ಕೊಂಬಂದಿದ್ದೀವಿ. ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ನಮ್ಮ ಜನಪರ ಮತ್ತು ಸಮಾಜಪರ ಪ್ರಾಮಾಣಿಕ ಸುದ್ದಿಗಳಿಗೆ ಎಲ್ಲೆಡೆಯಿಂದ ಅದ್ಭುತವಾದ ಪ್ರತಿಕ್ರಿಯೆ ಬರುತ್ತಿದೆ. ಇದರಿಂದ ನಮಗೆ ಇನ್ನಷ್ಟು ಕೆಲಸ ಮಾಡಲು ಸ್ಫೂರ್ತಿ ಸಿಕ್ಕಿದೆ. ಕಳೆದ ಹಲವು ದಿನಗಳಿಂದ ನಮ್ಮ ಕಚೇರಿಯ ಮೊಬೈಲ್ಗೆ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಅನೇಕರು ಕರೆ ಮಾಡುತ್ತಿದ್ದರು. ಆ ಕರೆಗಳಲ್ಲಿ ಒಂದು ಕರೆ ನಮಗೆ ಬಹಳ ಆಶ್ಚರ್ಯ ತಂದಿತ್ತು. ಅತ್ತಲಿಂದ ಕರೆ ಮಾಡಿದ್ದ ಯುವಕನೊಬ್ಬ, ಸರ್, ನಮ್ಮೂರಿನಲ್ಲಿ ಸರಿಯಾದ ರಸ್ತೆ ಇಲ್ಲ, ಚರಂಡಿ ಇಲ್ಲ, ಸ್ವಚ್ಛತೆ ಇಲ್ಲ, ಆಸ್ಪತ್ರೆ ಇಲ್ಲ, ಹೀಗೆ ಅನೇಕ ಸಮಸ್ಯೆಗಳನ್ನು ಹೇಳಿಕೊಂಡು ನೋವು ಪಡುತ್ತಿದ್ದ. ಆ ಯುವಕನನ್ನು ಯಾವುದಪ್ಪ ನಿಮ್ಮ ಊರು ಅಂತ ಕೇಳಲಾಗಿ, ಸರ್, ನಮ್ಮೂರು ಪೆರೇಸಂದ್ರ ಅಂದು ಬಿಡೋದಾ? ಒಂದು ಕ್ಷಣ ನಮಗೆ ಇದು ನಿಜಾನೋ ಸುಳ್ಳೋ ಅನ್ನಿಸತೊಡಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪಾಲಿಗೆ ಪೆರೇಸಂದ್ರ ಅಂದ್ರೆ ಅದೊಂದು ಪವರ್ ಹೌಸ್ ಎಂಬ ಭಾವನೆ ಇದೆ. ಕಾರಣ, ಚಿಕ್ಕಬಳ್ಳಾಪುರದ ಹೆಸರನ್ನ ರಾಜ್ಯವ್ಯಾಪಿ ವಿಸ್ತಾರಗೊಳಿಸಿದ ಅತಿ ಧುರೀಣರು ಮತ್ತು ಪ್ರಭಾವಿಗಳು ಎನಿಸಿಕೊಂಡ ಮೋಸ್ಟ್ ಪವರ್ಫುಲ್ ಅಂಡ್ ಪಾಪ್ಯುಲರ್ ನಾಯಕರನ್ನ ಕ್ಷೇತ್ರಕ್ಕೆ ಕೊಟ್ಟ ಊರು ಪೆರೇಸಂದ್ರ. ಇನ್ಫ್ಯಾಕ್ಟ್ ಈ ಊರಿನಲ್ಲಿ ಸರ್ಕಾರಗಳನ್ನ ನಿಲ್ಲಿಸಬಲ್ಲ ಮತ್ತು ಬೀಳಿಸಬಲ್ಲ ನಿರ್ಣಾಯಕ ಮಟ್ಟಕ್ಕೆ ಬೆಳೆದ ಕೆಲವು ದೈತ್ಯ ನಾಯಕರೆನಿಸಿಕೊಂಡವರಿದ್ದಾರೆ ಮತ್ತು ತಮ್ಮ ವಿಶಿಷ್ಟ ಕಾರ್ಯಗಳು ಮತ್ತು ಮಾತುಗಳಿಂದ ಇಡೀ ರಾಜ್ಯದಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಹಾಟ್ ಟಾಪಿಕ್ ಅಂಡ್ ಟ್ರೆಂಡಿಂಗ್ ಟಾಪಿಕ್ ಆಗಿ ಬೆಳೆದ ಹೆಸರಾಂತ ನಾಯಕರು ಕೂಡ ಇದ್ದಾರೆ. ಇಷ್ಟೆಲ್ಲ ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರಿರೋ ಈ ಪೆರೇಸಂದ್ರ ಅಭಿವೃದ್ಧಿಯಲ್ಲಿ ಮಾತ್ರ ಶೂನ್ಯ ಅಂದ್ರೆ ಹೇಗೆ ಸ್ವಾಮಿ ನಂಬೋದು? ಸ್ವತಃ ಪೆರೇಸಂದ್ರಕ್ಕೆ ಹೋಗಿ ಅಲ್ಲಿನ ವಾಸ್ತವ ಪರಿಸ್ಥಿತಿಯನ್ನ ಕಣ್ಣಾರೆ ನೋಡಿದ ಮೇಲೇನೆ ನಮಗೂ ಅರ್ಥವಾಗಿದ್ದು, ಪೆರೇಸಂದ್ರ ಎಂಬ ಊರು ಕೇವಲ ದೊಡ್ಡ ದೊಡ್ಡ ನಾಯಕರನ್ನ ಕೊಡಲಿಕ್ಕೆ ಸೀಮಿತವಾಗಿದೆಯೇ ಹೊರತು ತಾನು ಅಭಿವೃದ್ಧಿಯ ಪಥ ಪಡೆಯೋದ್ರಲ್ಲಿ ಮಾತ್ರ ಸೋತಿದೆ ಅಂತ. ಈ ಪರಿಸ್ಥಿತಿ ನೋಡಿದ್ರೆ ಒಂದು ಗಾದೆ ನೆನಪಿಗೆ ಬರುತ್ತೆ. ಏನು ಗೊತ್ತೇ? ನಮ್ಮ ಮನೆ ಮಗ ಊರಿಗೆ ಉಪಕಾರಿ, ಮನೆಗೆ ಮಾರಿ ಅನ್ನೋದು. ಥೇಟ್ ಈ ಗಾದೆಯಲ್ಲಿ ಹೇಳಿದ ಹಾಗೆಯೇ ಇದೆ ಪೆರೇಸಂದ್ರದ ಬಡ ಬಡ ಲೀಡರ್ಗಳೆನಿಸಿಕೊಂಡ ಮಹಾನಾಯಕರದ್ದು. ಈ ಕ್ರಾಸಿಂದ ಊರೊಳಗಡೆ ಬರೋಕ್ಕೆ ಹೋಗೋಕ್ಕೆ ದಾರಿ ಸರಿ ಇಲ್ಲ ಸರ್. ಆಟೋಗಳಲ್ಲಿ ವಿಪರೀತ ಗುಣಿಗಳೈತೆ. ಮಳೆ ಬಿದ್ದರೆ ಕ್ರಾಸಿಂದ ಕೆಳಗಡೆಗೆ ಪೂರ ನೀರು ಕೆಳಗಡೆಗೆ ಬರುತ್ತೆ ಊರೊಳಗಡೆಗೆ. ಆ ಚರಂಡಿಗಳು ಕವರ್ಗಳೆಲ್ಲ ತುಂಬಿಟ್ಟು ಆ ಚರಂಡಿಗಳೆಲ್ಲ ಬ್ಲಾಕ್ ಆಗುತ್ತೆ. ಆ ಚರಂಡಿಗಳು ಕ್ಲೀನ್ ಮಾಡ್ಬೇಕಂತ ಮಂಡಲಲ್ಲಿ ಹೇಳಿದ್ರೆ ಅವ್ರು ವರ್ಷಕ್ಕೆ 1 ಕಿತ 2 ಕಿತ ಕ್ಲೀನ್ ಮಾಡೋದಷ್ಟೇ. ಊರು ದೊಡ್ಡದು, ಒಬ್ಬರೇ ಇರೋದು. ಅದರಿಂದ ವ್ಯವಸ್ಥೆ ಮಾಡ್ಬೇಕು ಸರ್ ಜನಗಳು. ಆ ಕ್ಲೀನ್ ಮಾಡೋಕ್ಕೆ ಅಟ್ಲೀಸ್ಟ್ ಊರಿಗೆ, ಇಷ್ಟು ದೊಡ್ಡ ಊರಿಗೆ MP ಇರೋ MLA ಊರಿಗೆ ಒಂದು 4 ಜನ 5 ಜನನ ಕ್ಲೀನಿಂಗ್ ಇಡಬೇಕು. ಅವ್ರೊಬ್ಬನಿದ್ರೆ ಅವ್ರೇನು ಮಾಡ್ತಾರೆ ಹೇಳಿ? ದೊಡ್ಡೂರು ಕ್ಲೀನಿಂಗ್ ಮಾಡಬೇಕು. ತಮ್ಮ ಕಾಲಾವಧಿಯಲ್ಲಿ ತಾಲೂಕಿನಲ್ಲಿ ಇದ್ದ ಬದ್ದ ಹಳ್ಳಿಗಳಿಗೆಲ್ಲ ಭಾಗಶಃ ಕಾಂಕ್ರೀಟ್ ರಸ್ತೆಗಳನ್ನ ನಿರ್ಮಾಣ ಮಾಡಿಸಿದ ಡಾಕ್ಟರ್ ಕೆ ಸುಧಾಕರ್ ಅವರು ಪೆರೇಸಂದ್ರದಲ್ಲಿ ತಮ್ಮ ಮನೆ ಇರುವ ಮುಖ್ಯ ರಸ್ತೆಯ ಕಡೆಯೇ ಗಮನ ಕೊಟ್ಟಿಲ್ಲ ಅನ್ನೋದು ನಿಜಕ್ಕೂ ಶಾಕಿಂಗ್ ಮತ್ತು ಆಶ್ಚರ್ಯ ಕೂಡ. ಇನ್ನು ತಾಲೂಕಿನ ಮನೆ ಮನೆಗೂ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆ ಏನು ಅಂತ ಕೇಳುತ್ತಾ ಇಡೀ ಬ್ಯೂರೋಕ್ರಸಿ ಸಿಸ್ಟಮ್ ಅನ್ನ, ಅಂದ್ರೆ ತಾಲೂಕು ಆಡಳಿತ ವ್ಯವಸ್ಥೆಯನ್ನೇ ಕರೆದುಕೊಂಡು ಹೋಗಿ ಬಡವನ ಮನೆಯ ಮುಂದೆ ಚಾಪೆಯ ಮೇಲೆ ಕೂರಿಸಿದ ಚಿಕ್ಕಬಳ್ಳಾಪುರದ ಪಾಪ್ಯುಲರ್ ಶಾಸಕರಾದ ಶ್ರೀ ಪ್ರದೀಪ್ ಈಶ್ವರ್ ರವರಿಗೆ ತಾವು ಹುಟ್ಟಿ ಬೆಳೆದ ಕಷ್ಟ ಸುಖಗಳನ್ನು ಕಂಡ ತಮ್ಮದೇ ಊರಾದ ಪೆರೇಸಂದ್ರದ ಚರಂಡಿಗಳು, ಆಸ್ಪತ್ರೆ, ಮಾರುಕಟ್ಟೆ, ಸ್ವಚ್ಛತೆ ಯಾವ ವಿಚಾರವೂ ಅವರ ಗಮನಕ್ಕೆ ಬಂದಿಲ್ಲ ಅಂದ್ರೆ ಅದೊಂದು ಮಿಸ್ಟರಿಯೇ ಸರಿ. ಸರ್, ನಮ್ಮೂರು ಪಂಚಾಯತಿಯಲ್ಲಿ ನಾವು JJM ಆಗಿರಲಿ ಇಲ್ಲ ಚರಂಡಿ ಕೆಲಸಗಳೇ ಆಗಿರಲಿ 1-2 ವರ್ಷ ಆಯಿತು ಸರ್ ಭೂಮಿ ಪೂಜೆ ಮಾಡಿ. ಚರಂಡಿಗಳಿಗೆ ಮಾಡ್ತಾರೆ, 6 ತಿಂಗಳು ಮಾಡ್ತಾರೆ, ಮತ್ತೆ ನಿಲ್ಲಿಸ್ತಾರೆ, ಮತ್ತೆ 4-5 ತಿಂಗಳು
ಬಿಟ್ಬಿಡ್ತಾರೆ. ಮತ್ತು ನಾವು ಬಂದು ಸಮಸ್ಯೆ ಆಗ್ತಾಯಿದೆ ರೋಡ್ಗಳಿಗೂ, ಮತ್ತು ವಯಸ್ಸಾಗಿರೋರು ಓಡಾಡೋದಕ್ಕೂ ಎಲ್ಲ ಸಮಸ್ಯೆ ಆಗ್ತಾಯಿದೆ ಅಂದ್ಬಿಟ್ಟು ನಾವು ಬಂದು ಅರ್ಜಿಗಳು ಕೊಡೋದು ಎಲ್ಲ ಮಾಡ್ತಿದ್ವಿ. ಆದ್ರೂ ಒಂದು ಸ್ವಲ್ಪ ದಿನ ಮಾಡ್ತಾರೆ ಮತ್ತೆ ನಿಲ್ಲಿಸ್ತಾರೆ. ನಾವು ಇದು ಪಂಚಾಯಿತಿಯಲ್ಲಿ ಕೊಟ್ಟು 4 ತಿಂಗಳಾಗಿದೆ. ಮಾಡ್ತೀವಿ ಅಂತಂದರು, ಮಾಡಿದ್ದಾರೆ, ಹಂಗೆ ಅರ್ಧದಲ್ಲೇ ಮತ್ತೆ ನಿಲ್ಲಿಸಿದ್ದಾರೆ. ನಿಲ್ಲಿಸಿರೋ ಕಾಮಗಾರಿಗೆ ಏನು ವಸ್ತುಗಳು ಬೇಕಾಗುತ್ತೆ, ಕಲ್ಲು ಮಣ್ಣು ಎಲ್ಲ ಹಂಗೆ ರೋಡಲ್ಲೇ ಬಿಟ್ಬಿಟ್ಟಿದ್ದಾರೆ. ಇವಾಗ ನಾವಾದರೆ ಯುವಕರು ಏನೋ ಪರವಾಗಿಲ್ಲ, ಕಣ್ಣು ಚೆನ್ನಾಗಿರುತ್ತೆ, ರಾತ್ರಿ ಹೊತ್ತು ಹೆವಿ ವೆಹಿಕಲ್ಸ್ ಬಂದರೂ ನಮಗೆ ಕಾಣಿಸುತ್ತೆ, ಏನೋ ಸೈಡ್ಗಲ್ಲಿ ನಿಲ್ಸ್ಕೊತೀವಿ, ಇಲ್ಲ ಬಂದುಬಿಡ್ತೀವಿ. ವಯಸ್ಸಾಗಿರೋರು ಕಣ್ಣು ಕಾಣಿಸಲ್ಲ. ಹೆವಿ ವೆಹಿಕಲ್ಸ್ ಬಂದಾಗ ಅವ್ರು ಕಣ್ಣು ಕಾಣಿಸ್ದಿರೋ ಹೋಗಿ ಆ ಬಂಡೆಗಳು ಗುದ್ಕೊಂಡು ಬಿದ್ದರು ಅಂದರೆ ಯಾರು ಹೊಣೆ ಆಗ್ತಾರೆ ಸರ್? ನಮ್ಮೂರಲ್ಲಿ ಇದು ರಸ್ತೆನೇ ಅಂತಲ್ಲ ಸರ್, ಪ್ರತಿಯೊಂದರಲ್ಲೂ ಪ್ರಾಬ್ಲಮ್ಮೇ ಸರ್. ಹಾಸ್ಪಿಟ್ಲಲ್ಲಿ 6 ಗಂಟೆ ಮೇಲೆ ಹೋದರೆ ಯಾವ ಚಿಕಿತ್ಸೆನೂ ಸಿಗಲ್ಲ ಸರ್. ಎಲ್ಲ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಬರ್ಕೊಡ್ತಾರೆ. ಈ ಥರ ಹಾಸ್ಪಿಟ್ಲ್ಗಳಿದ್ರೆ ಎಂದಕ್ಕೆ, ಇಲ್ಲ ಅಂದರೆ ಎಂದಕ್ಕೆ ಸರ್? ಪೆರೇಸಂದ್ರದ ಆರೋಗ್ಯ ಕೇಂದ್ರದಲ್ಲಿ ಸರಿಯಾಗಿ ವೈದ್ಯರ ಅವೈಲಬಿಲಿಟಿ ಇರೋದಿಲ್ಲ ಅನ್ನೋ ಗಂಭೀರ ಆರೋಪವಿದೆ. ಇನ್ನೂ ಸೋಜಿಗದ ಸಂಗತಿ ಏನು ಗೊತ್ತಾ? ಸುತ್ತ 15 ಹಳ್ಳಿಗೆ ಇರುವ ಏಕೈಕ ಸರ್ಕಾರಿ ಆಸ್ಪತ್ರೆ ಇದು. ಆದರೆ ಇಲ್ಲಿ ಒಂದು ಪಬ್ಲಿಕ್ ಟಾಯ್ಲೆಟ್ ಕೂಡ ಇಲ್ಲ ಕಣ್ರಿ. ಇದು ಆ ಪೆರೇಸಂದ್ರವೆಂಬ ಪವರ್ ಹೌಸಿನ ಮೇಲಾಣೆಗೂ ಸತ್ಯ. ಇದನ್ನು ಪರಿಶೀಲಿಸಲಾಗಿ ನಮ್ಮ ತಂಡ ಅಲ್ಲಿಗೆ ಭೇಟಿ ಕೊಟ್ಟಾಗ ಅಲ್ಲಿ ವೈದ್ಯರಿರಲಿಲ್ಲ. ಕೇಳಲಾಗಿ ವೈದ್ಯರು ಫೀಲ್ಡ್ ವಿಸಿಟ್ ಹೋಗಿದ್ದಾರೆ ಎಂಬ ಉತ್ತರ ಸಿಕ್ಕಿತ್ತು. ಇನ್ನು ಅಲ್ಲಿ ಚಿಕಿತ್ಸೆಗೆಂದು ಬಂದಿದ್ದ ವೃದ್ಧರನ್ನು ಕೇಳಿದರೆ, ನಾನು 15 ಕಿಲೋಮೀಟರ್ ದೂರದ ಹಳ್ಳಿಯಿಂದ ಬಂದಿದ್ದೇನೆ, ಬಂದು 2 ಗಂಟೆ ಆಯಿತು, ಆದರೆ ಇನ್ನೂ ವೈದ್ಯರು ಸಿಕ್ಕಿಲ್ಲ, ಇಲ್ಲಿರುವ ನರ್ಸ್ ಮಾತ್ರ ಸಿಕ್ಕಿದ್ದರು ಎಂದು ಹೇಳಿದರು. ಪ್ರಿಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ಅಲ್ಲಿನ ಸ್ಥಳೀಯ ವೃದ್ಧರನ್ನ ತೆಲುಗಿನಲ್ಲಿ ಮಾತನಾಡಿಸಲಾಗಿದೆ. ಕಾರಣ, ಅಲ್ಲಿನ ಸ್ಥಳೀಯರಿಗೆ ಕನ್ನಡ ಭಾಷೆ ಬರೋದಿಲ್ಲ. ಪೆರೇಸಂದ್ರದ ಸುತ್ತಮುತ್ತಲಿನ ಆಲ್ಮೋಸ್ಟ್ ಹಳ್ಳಿಗಳು ನೆರೆಯ ಆಂಧ್ರದ ಗಡಿ ಪ್ರದೇಶಗಳಾಗಿರುವುದರಿಂದ ಕನ್ನಡ ಭಾಷೆ ಅನ್ನೋದು ಅಲ್ಲಿನ ಜನರಿಗೆ ಸರಿಯಾಗಿ ಬರೋಲ್ಲ. ಆದ ಕಾರಣ ವೀಕ್ಷಕರ ಮಾಹಿತಿಗಾಗಿ ಅವರನ್ನ ತೆಲುಗಿನಲ್ಲಿ ಮಾತನಾಡಿದ್ದೇವೆ. ದಯವಿಟ್ಟು ಅನ್ಯಥಾ ಭಾವಿಸಬೇಡಿ. ಇದನ್ನ ಬಿಟ್ರೆ ನಮ್ಮ ನಾಡು, ನಮ್ಮ ಭಾಷೆಯ ಮೇಲೆ ನಮಗೆ ಅಪಾರವಾದ ప్రీతి గౌరవవిదే. కరిగానపాలెం ఎంచోపాయ వచ్చే 2 గంటల 2 గంటల డాక్టర్ సిక్కిండా? లేదు. ఎన్ని కిలోమీటర్లు అది కరిగానపాలెం ఇక్కడి ఇంకా? కరిగానపాలెం పైన 15 కిలోమీటర్లు అవుతుందా? ఏం ప్రాబ్లమ్? ఇది ఏమో గాయమో గంటమైందా, అది గుడిబండ్ల సారు నరసింహ సారు ఆపరేషన్ చేసిండే, మేలుగా ఉండే, అదేమో నిక్క దప్పమవుతాం సార్. ఈడ వచ్చిన మీటికి ఎవరు చూసారు నిన్న? ఈడ ఎవరు సిస్టర్ ఏమో ఇంజెక్షన్ ఇచ్చా, డాక్టర్ కాసుకోని ఉంటుంది. ఇంకా రాలేదా? ఇంకా రాలేదు సార్. ఎన్ని దినాలు ఇంకా వస్తూ ఉండవు ఇట్లా? ఇది మూడోసారి. ఎన్ని దినాలకు ఒక కితా వస్తావు? 4 నాళ్ళు అవుతుంది. 4 నాళ్ళకు ఒక కితా చిక్తా ఉన్నాడా? వచ్చినవాడు అంత డాక్టರು ఒకనాడు చెక్కినంత తిరిగి ಸಿಕ್ಕಿಲ್ಲ. ಇನ್ನು ವಿಚಾರಕ್ಕೆ ಬರೋದಾದ್ರೆ, ಈ ಪವರ್ ಹೌಸ್ ಎಂಬ ಖ್ಯಾತಿ ಪಡೆದ ಪೆರೇಸಂದ್ರದಲ್ಲಿ ಪ್ರತಿ ವಾರ ಸಾವಿರಾರು ಮಂದಿ ಸೇರುವ ಸಂತೆ ಮಾರುಕಟ್ಟೆ ಸ್ಥಳದಲ್ಲಿ ಸಾರ್ವಜನಿಕ ಶೌಚಾಲಯ ಇಲ್ಲ ಅನ್ನೋ ವಿಚಾರವನ್ನ ನೀವು ನಂಬ್ತೀರಾ? ಎಸ್, ನಂಬಲೇಬೇಕು. ಇನ್ನು ತಾಲೂಕಿನ ಹಲವು ಸರ್ಕಾರಿ ಶಾಲೆಗಳನ್ನ ದತ್ತಿಗೆ ತೆಗೆದುಕೊಂಡು ಹೈಟೆಕ್ ಶಾಲೆಗಳಾಗಿ ರೂಪಿಸಿದ ಕೀರ್ತಿಯನ್ನು ಹೊಂದಿದ ಪೆರೇಸಂದ್ರದ ಇನ್ನೊಬ್ಬ ಪ್ರಭಾವಿ ನಾಯಕರಾದ ಸಂದೀಪ್ ರೆಡ್ಡಿರವರ ಗಮನಕ್ಕೆ ತಮ್ಮದೇ ಊರಿನ ಸರ್ಕಾರಿ ಶಾಲೆ ಬರಲಿಲ್ಲವೇ ಎಂಬ ನಮ್ಮ ಪ್ರಶ್ನೆಗೆ ಖಂಡಿತ ಇವೆಲ್ಲ ಅವರ ಗಮನಕ್ಕಿದೆ. ಆದರೆ ಅದಕ್ಕೆ ಬೇಕಾದ ಅನುಮತಿ ಅವರಿಗೆ ಸಿಗುತ್ತಿಲ್ಲ. ಹಾಗಾಗಿ ಅವರದ್ದು ಹೆಲ್ಪ್ಲೆಸ್ ಅನ್ನೋ ಪರಿಸ್ಥಿತಿ ಆಗಿದೆ ಅನ್ನೋದು ಅಲ್ಲಿನ ಸ್ಥಳೀಯರಿಂದ ಸಿಕ್ಕಿದ ಮಾಹಿತಿ. ನಾವು ಯಾವುದೇ ಪಕ್ಷಕ್ಕೆ ಸೀಮಿತವಾಗಿಲ್ಲ, ನಾವು ಊರಿನ ಏಳಿಗೆಯನ್ನಷ್ಟೇ ಬಯಸುವವರು ಎಂದು ಹೇಳಿಕೊಂಡ ಒಂದಷ್ಟು ಸಮಾನ ಮನಸ್ಕರ ಯುವಕರ ತಂಡ ಪೆರೇಸಂದ್ರದ ಬ್ರಿಡ್ಜ್ನ ಅಕ್ಕಪಕ್ಕ ರಸ್ತೆಗಳಲ್ಲಿ ಉಂಟಾಗಿರುವ ದೊಡ್ಡ ದೊಡ್ಡ ಹಳ್ಳಗಳಲ್ಲಿ ಗಿಡ ನೆಡುವ ಮೂಲಕ ಪಂಚಾಯಿತಿಯ ಹಾಗೂ ನಾಯಕರ ಗಮನ ಸೆಳೆಯುವ ನೂತನ ಪ್ರಯತ್ನ ಮಾಡಿದರು. ಬೇಸತ್ತಿ ನಾವು ಏನೋ ಒಂದು ಮಾಡೋಣ, ಇದು ಗಮನಕ್ಕೆ ತರೋಣ ಅಂತ ಈ ಗುಣಿಗಳಲ್ಲಿ ಎಲ್ಲ ಗುಣಿಗಳಲ್ಲಿ ಒಂದು ಗಿಡಗಳು ಉಣಿಸಿದ್ರೆ ಒಂದು ಇದು ಗೊತ್ತಾಗುತ್ತೆ. ಎಲ್ಲರಿಗೂ ಗೊತ್ತಾದ್ಮೇಲೆ ನಮಗೇನು ಇಲ್ಲಿನ BJPನೂ ಅಲ್ಲ, ಕಾಂಗ್ರೆಸ್ಸು ಅಲ್ಲ, ಏನೂ ಅಲ್ಲ. ನಮಗೇನು ಬೇಕು? ನಮ್ಗೆ ರೋಡ್ಗಳು ಸರಿಯಾಗಬೇಕು. ರೋಡ್ಗಳು ನಮ್ಮೂರಿಂದ ನೀವು ಇನ್ನೂ ನೋಡಿ, ನಮ್ಗೆ ತೋರಿಸ್ತೀವಿ ಎಷ್ಟು ಗುಣಿಗಳಾಗವೆ, ಎಷ್ಟು ಜನ ಸಾಯ್ತಾ ಇದ್ದಾರೆ. ಸುಮ್ಮನೆ ಇದು MLA ಅವ್ರ ತವರೂರು ಅಂತಾರೆ, ಮತ್ತು MP ಅವ್ರ ತವರೂರು ಅಂತಾರೆ. ಏನಿಲ್ಲ, ಯೂಸ್ ಇಲ್ಲ ನಮಗೆ. ನಮ್ಮ ಯೂತ್ಸ್ ಎಲ್ಲ ನಾವು ತುಂಬ ಇದು ಪ್ರಾಬ್ಲಮ್ ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ವಯಸ್ಸಾಗಿರೋರಿಗೆ ಗಾಡಿಯಲ್ಲಿ ಓಡಾಡೋಕ್ಕೆ ಆಗ್ತಾ ಇಲ್ಲ ಇಲ್ಲಿ. ಇದರಿಂದ ಕೆಲ ಕಾಲ ಟ್ರಾಫಿಕ್ನ ಸಮಸ್ಯೆಯಾಗಿ ಸ್ಥಳೀಯ ಪೊಲೀಸರು ಮತ್ತು ಯುವಕರ ಮಧ್ಯೆ ವಾಗ್ವಾದಗಳು ಕೂಡ ನಡೆದವು. ನಂತರ ಪೊಲೀಸರು ಯುವಕರ ಮನವೊಲಿಸಿ ಟ್ರಾಫಿಕ್ ಕ್ಲಿಯರ್ ಮಾಡಿದರು. ಇದೇ ಸಮಯದಲ್ಲಿ ರಸ್ತೆಯಲ್ಲಿ ಸಸಿ ನೆಟ್ಟ ಯುವಕರು ಇನ್ನು 15 ದಿನಗಳೊಳಗಾಗಿ ರಸ್ತೆಯಲ್ಲಿ ಬಿದ್ದಿರುವ ಹಳ್ಳಗಳನ್ನ ಮುಚ್ಚದೆ ಹೋದರೆ ಉಗ್ರವಾದ ಹೋರಾಟ ಮಾಡುವುದಾಗಿ ಕೂಡ ತಿಳಿಸಿದ್ದಾರೆ.
ಮಳೆ ಬಂದರೆ ಗುಣಿಗಳು ಕಾಣಿಸಲ್ಲ. ಮೇನ್ ಬಸ್ ಸ್ಟ್ಯಾಂಡ್ ಸರ್ಕಲ್ ಸರ್ ಇದು. ಪೆರೇಸಂದ್ರ ಮೈನ್ ಜಂಕ್ಷನಲ್ಲೇ ಗುಣಿಗಳು ಬಾವಿಗಳಾಗ್ಬಿಟ್ಟಿದ್ದಾವೆ. MP ಅವರಿದ್ದಾರೆ, MLA ಅವರಿದ್ದಾರೆ, ಏನು ತಲೆ ಕೆಡಿಸ್ಕೊಂತ ಇಲ್ಲ ಸರ್. ಈ ರಸ್ತೆ ಕಾಮಗಾರಿಗೆ ನಿರ್ದಿಷ್ಟವಾದಂಥ ಗಡುವು ಅಂತ ಏನಾದರೂ ಕೊಡ್ತಾ ಇದ್ದೀರಾ ಸರ್? ಈ ಕಾಮಗಾರಿ ಇಷ್ಟು ದಿನದಲ್ಲಿ ಆಗಬೇಕು ಅನ್ನೋವಂಥದ್ದು. ಅದೇ ಸರ್, ಈ 15 ದಿವಸದಲ್ಲಿ ಅವ್ರು ಕೈಗೆ ಎತ್ಕೊಂಡಿಲ್ಲ ಅಂದರೆ ನಾವು ಬ್ರಿಡ್ಜ್ ಮೇಲೆ ಇನ್ನಷ್ಟು ಜೋರಾಗಿ ಧರಣಿ ಮಾಡಬೇಕಂತ ಇದ್ದೀವಿ ಸರ್. ನಮ್ಮ ಪೆರೇಸಂದ್ರ ಇದ್ಕೊಂಡು MLA ಇದ್ದಾರೆ, MP ಇದ್ದಾರೆ, ಯಾರೂ ಇದನ್ನ ಬಗ್ಗೆ ಕ್ರಮ ಕೈಗೊಳ್ತಿಲ್ಲ ಸರ್. ಅಲ್ಲ ವೀಕ್ಷಕರೇ, ಈ ಪೆರೇಸಂದ್ರಕ್ಕೆ ಇದುವರೆವಿಗೂ ಒಂದು ಬಸ್ ನಿಲ್ದಾಣವಿಲ್ಲ ಅನ್ನೋದು ಹಂಗೈ ಹುಣ್ಣಿನಷ್ಟೇ ಸತ್ಯ. ಅದಕ್ಕೂ ಕನ್ನಡಿ ಕೊಡಬೇಕೇ ನಮ್ಮ ಪೆರೇಸಂದ್ರದ ಬಡ ಲೀಡರ್ಸ್ಗೆ. ಅದೇಕೆ ಈ ರೀತಿಯ ದಿವ್ಯ ನಿರ್ಲಕ್ಷ್ಯವೋ ದೇವರೇ ಬಲ್ಲ. ಎಲ್ಲ ವಿಚಾರದ ಬಗ್ಗೆ ಪಂಚಾಯಿತಿಯ ಅಧಿಕಾರಿಗಳನ್ನು ಮಾತನಾಡಿ ಪ್ರತಿಕ್ರಿಯೆ ಪಡೆಯೋಣ ಎಂದು ಗ್ರಾಮ ಪಂಚಾಯಿತಿ ಕಡೆಗೆ ತೆರಳಿದ ನಮ್ಮ ತಂಡಕ್ಕೆ ಬ್ಯಾಡ್ ಲಕ್ ಎಂಬಂತೆ ಇಡೀ ಪಂಚಾಯಿತಿ ಕಾರ್ಯಾಲಯ ಖಾಲಿ ಹೊಡೆದಿತ್ತು. ಅಲ್ಲಿದ್ದ ಒಬ್ಬ ಎಂಪ್ಲಾಯನ್ನು ಕೇಳಿದಾಗ, ಈ ದಿನ ಪಂಚಾಯಿತಿಯ ಎಲ್ಲ ವರ್ಗಕ್ಕೆ ಬೆಂಗಳೂರಿನಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇದೆ, ಹಾಗಾಗಿ ಎಲ್ಲರೂ ಅಲ್ಲಿಗೆ ತೆರಳಿದ್ದಾರೆ ಎಂಬ ಮಾಹಿತಿ ಸಿಕ್ಕಿತು. ಅಲ್ಲಿದ್ದ ಪಂಚಾಯಿತಿಯ DEO ರವರನ್ನ ಯುವಕರು ಊರಿನ ಸಮಸ್ಯೆಗಳ ಬಗ್ಗೆ ಕಚೇರಿಗೆ ಕೊಟ್ಟಿದ್ದ ವಿನಂತಿ ಪತ್ರದ ಕುರಿತು ಕೇಳಲಾಗಿ, ನಮ್ಮ ವ್ಯಾಪ್ತಿಗೆ ಬರುವ ಎಲ್ಲಾ ಕೆಲಸಗಳು ಚಾಲ್ತಿಯಲ್ಲಿವೆ, ಎಲ್ಲವನ್ನು ಪೂರ್ಣಗೊಳಿಸುವ ಪ್ರಯತ್ನದಲ್ಲಿದ್ದೇವೆ ಎಂಬ ಉತ್ತರ ಸಿಕ್ಕಿತು. ಬೇಸ್ಡ್ ಆನ್ ದಿಸ್ ಓವರ್ ಆಲ್ ಥಿಂಗ್ಸ್ ಅಂಡ್ ರಿಪೋರ್ಟ್, ರಾಜ್ಯದಲ್ಲಿ ತಮ್ಮದೇ ದೊಡ್ಡ ಹೆಸರುಗಳನ್ನು ಹೊಂದಿರುವ ಅತಿ ಪ್ರಭಾವಿ ನಾಯಕರೆನಿಸಿಕೊಂಡ ಜನನಾಯಕರು ಇನ್ನಾದರೂ ತಮ್ಮದೇ ತವರಾದ ಪೆರೇಸಂದ್ರದ ಅಭಿವೃದ್ಧಿಯ ಬಗ್ಗೆ ಗಮನ ಕೊಡಲಿ ಅನ್ನೋದು ನಮ್ಮ ಆಗ್ರಹಪೂರ್ವಕ ಕಳಕಳಿ. ಕ್ಯಾಮರಾಮನ್ ಅಂಬರೀಶ್ ರೊಂದಿಗೆ ಸುನೀಲ್ ಆರಾಧ್ಯ, ಸುಮನ್ ಟಿವಿ.